ಕಲ್ಯಾಣ ಕರ್ನಾಟಕ ಭಾಗದ ಬರಪೀಡಿತ ರೈತರ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೋರುತ್ತಿರುವ ತೀವ್ರ ನಿರ್ಲಕ್ಷ್ಯವನ್ನು ಕಲಬುರಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಕಟುವಾಗಿ ಟೀಕಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೃಷಿ ವಲಯಕ್ಕೆ ತಕ್ಷಣವೇ ಆರ್ಥಿಕ ನೆರವು ನೀಡಬೇಕೆಂದು ಆಗ್ರಹಿಸಿದರು. ಮಳೆ ಕೈಕೊಟ್ಟ ಕಾರಣ ಈ ಭಾಗದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆ ಆಗದೆ ರೈತರು ಪರದಾಡುತ್ತಿದ್ದಾರೆ. ತೊಗರಿ, ಸೂರ್ಯಕಾಂತಿ ಮತ್ತು ಹತ್ತಿಯಂತಹ ಪ್ರಮುಖ ಬೆಳೆಗಳನ್ನು ಬಿತ್ತನೆ ಮಾಡಲು ಸಾಧ್ಯವಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಆದ ಕಾರಣ ಕಲ್ಯಾಣ ಕರ್ನಾಟಕದ ತೀವ್ರ ಬರ ಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ನೀಡಬೇಕೆಂದು ಆಗ್ರಹಿಸಿದರು. ನಮಸ್ಕಾರ ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ ಇವತ್ತು ತಮ್ಮ ಎದುರುಗಡೆ ಬರೋದು ವಿಚಾರವೇನೆಂದರೆ, ಕಲಬುರಗಿ ಜಿಲ್ಲೆ ಸಂಪೂರ್ಣವಾಗಿ ಇವತ್ತು ಬರಗಾಲದ ಒಂದು ವಾತಾವರಣ ಹಾದಿಯಲ್ಲಿ ಕಲಬುರಗಿ ಜಿಲ್ಲೆ ಸಾಗ್ತಾ ಇದೆ. ಕಲಬುರಗಿ ಜಿಲ್ಲೆ ಈ ಪರಿಸ್ಥಿತಿ ಇವತ್ತು ಬಂದರೂ ಕೂಡ ಸರ್ಕಾರ ವತಿಯಿಂದ ಮೊನ್ನೆ ತಾನೇ ಚೀಫ್ ಮಿನಿಸ್ಟರ್ ಸಾಹೇಬರು ಮೊದಲೇ ಬಾರಿಗೆ ಬಂದರು. ನಾವು ಬರಗಾಲ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದಾರೆ, ಜನರಿಗೆ ಒಂದು ಒಳ್ಳೆ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ ಅಂತ ತಿಳಿದಿದ್ವಿ. ಆದರೆ ಇಲ್ಲಿವರೆಗೂ ಕೂಡ ಅವರು ಯಾವುದೇ ರೀತಿಯಿಂದ ಒಂದು ಅನುದಾನವನ್ನು, ಒಂದು ಪ್ಯಾಕೇಜನ್ನು, ಒಂದು ಬರಗಾಲ ಪರಿಸ್ಥಿತಿಗೆ ಎದುರಾಗ್ತಾ ಇದೆ ಕಲಬುರಗಿ ಜಿಲ್ಲೆ ಅಂದರೂ ಕೂಡ ಯಾವುದೇ ರೀತಿಯಿಂದ ಕೂಡ ಒಂದು ಹಣದ ಬಿಡುಗಡೆ ಆಗಲಿ, ಪ್ಯಾಕೇಜ್ ಘೋಷಣೆ ಆಗಲಿ ಮತ್ತು ವಿಶೇಷ ತಂಡನೂ ಕೂಡ ರಚನೆ ಮಾಡಿ ಕಲಬುರಗಿ ಜಿಲ್ಲೆಗೆ ಇಲ್ಲಿವರೆಗೂ ಕೂಡ ಕರೆಸಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ. ಇವರಿಗೆಲ್ಲೋ ಒಂದು ಕಡೆ ಕೇವಲ ಬಿಡದಿನೇ ವಿಷಯ ಒಂದು ದೊಡ್ಡ ವಿಷಯ ಆಗಿದೆ, ಅದರ ಬಗ್ಗೆ ಮಾತ್ರ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಬೇರೆ ವಿಷಯಗಳ ಬಗ್ಗೆ ಕೇಳಿದ್ರೆ ನೋಡೋಣ ಮಾಡೋಣ ಯೋಚನೆ ಮಾಡ್ತಾ ಇದ್ದೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಈ ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕಲಬುರಗಿ ಜಿಲ್ಲೆಯ ಜನತೆಗೆ ಇದೊಂದು ಅನ್ಯಾಯ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವತಿಯಿಂದ ಅಂತ ಇದು ಮೇಲ್ಮಟ್ಟಿಗೆ ಕಾಣ್ತಾ ಇದೆ. ಹೀಗಾದರೂ ಕೂಡ ಕಾಲ ಮಿಂಚಿಲ್ಲ, ಅತಿ ಶೀಘ್ರವಾಗಿ ತಾವು ಇಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿ ಕೇಂದ್ರಕ್ಕೂ ಕೂಡ ತಾವು ಒಂದು ಸಹಾಯಧನ ಮತ್ತು ಈ ಭಾಗಕ್ಕೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ಇವತ್ತು ನೋಡಿ, ಇಲ್ಲಿವರೆಗೂ ಬರಗಾಲದ ಒಂದು ವಾತಾವರಣ ಇದೆ. ಇವತ್ತು ಜುಲೈ ಅರ್ಧ ಮುಗಿಲಿಕ್ಕೆ ಬರ್ತಾ ಇದೆ, ಜುಲೈ ತಿಂಗಳು ಸಂಪೂರ್ಣವಾಗಿ ಇವತ್ತು ಮುಗಿಲಿಕ್ಕೆ ಬರ್ತಾ ಇದೆ. ಆದರೂ ಕೂಡ ಇವತ್ತು ಎಲ್ಲೇ ಒಂದು ಕಡೆಯೂ ಕೂಡ ಮಳೆ ಇಲ್ಲ, ಯಾವ ಕೆರೆಗಳನ್ನು ಕೂಡ ತುಂಬಿಲ್ಲ. ಇವತ್ತು ಭೀಮಾ ಡ್ಯಾಮ್ಗೂ ಕೂಡ ಇವತ್ತು ನೀರಿಲ್ಲ. ಇವತ್ತು ಸಂಪೂರ್ಣವಾಗಿ ಎಲ್ಲ ಜಲಾಶಯಗಳಲ್ಲಿ ಇವತ್ತು ನಮಗೆ ಬರಕತ್ತಂಥ ಎಲ್ಲ ಜಲಾಶಯಗಳು ಮೊದಲೇದಾಗಿದ್ದು ಬಿಸಿಲು ನಾಡು ಅಂತಲೇ ಹೆಸರಿದೆ. ಇವತ್ತು ತೊಗರಿ ನಾಡು, ತೊಗರಿ ಬಿತ್ತನೆಗೆ ಆಗಿದೆ. ಇವತ್ತು ಕಬ್ಬು ಬೆಳೆಗಾರಗಳು ಕಬ್ಬನ್ನು ಬಿತ್ತನೆ ಮಾಡಿದ್ದಾರೆ. ಪೂರ ರೈತರು ಇವತ್ತು ಕಣ್ಣೀರು ಹಾಕಂಥ ಪರಿಸ್ಥಿತಿಯಲ್ಲಿದ್ದಾಗ ಬೆಳೆ ವಿಮೆ ಕಟ್ರಿ ಅಂತೇಳಿ ಸರ್ಕಾರ ಮುಂದಾಗ್ತಾ ಇದ್ದಾರೆ. ಅದು ಹಿಂದಿನ ಬೆಳೆ ವಿಮೆ ಹಣನೂ ಕೂಡ ಇಲ್ಲಿವರೆಗೆ ಪೂರ ಸಂಪೂರ್ಣವಾಗಿ ಬಂದಿಲ್ಲ. ಆಗಿದ್ದಂಥ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು, ಇಷ್ಟೊಂದು ಹಣ ನಾನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರು. ಆದರೆ ಅಂಕಿಅಂಶಗಳು ತೆಗೆದು ನೋಡಿದಾಗ ಇಲ್ಲಿವರೆಗೂ ಹಿಂದೆ ಬೆಳೆ ವಿಮೆಗೆ ಕಟ್ಟದಂಥ ರೈತರಿಗೆ ಇವತ್ತು ನ್ಯಾಯ ಸಿಕ್ಕಿಲ್ಲ. ರೈತರು ಕಟ್ಟದಂಥ ಹಣಕ್ಕೆ ಕೂಡ ಇವತ್ತು ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ಮತ್ತೆ ನೀವು ಯಾವ ಒಂದು ಮುಖ ಇಟ್ಕೊಂಡು ಇವತ್ತು ಬೆಳೆ ವಿಮೆ ಕಟ್ಟಬೇಕು ನೀವು ಅಂತ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀರಿ ಎಂಬ ಪ್ರಶ್ನೆ ನಾನು ತಮ್ಮ ಮಾಧ್ಯಮದಲ್ಲಿ ಇವತ್ತು ಈ ಕರ್ನಾಟಕ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತಾ ಇದ್ದೆ. 50,000 ಆದರೂ ಕೂಡ ಇಮಿಡಿಯೇಟ್ ಆಗಿ ಘೋಷಣೆ ಮಾಡಬೇಕು. ಇವತ್ತು ಈ ಭಾಗ ಸತತವಾಗಿ ನೋಡ್ತಾ ಇದ್ದೀರಿ, ತಮ್ಮ ಮಾಧ್ಯಮದವರು ಇವತ್ತು ಅನೇಕ ರಿಪೋರ್ಟ್ಗಳನ್ನು ನೋಡ್ತಾ ಇದ್ದೀರಿ. ಪ್ರತಿ ಸಲ ಇವತ್ತು ಯಾವುದೇ ಒಂದು ರೀತಿಯಿಂದ ಕೂಡ ಇವತ್ತು ಖುಷಿಯಾಗಿ ರೈತರಿಲ್ಲ. ಕಳೆದ ಒಂದು 2-3 ವರ್ಷಗಳಿಂದ ಹಿಂದೆ ಅದನ್ನು ನೋಡ್ತಾ ಇದ್ದೀವಿ, ಸಂಪೂರ್ಣವಾಗಿ ಬೆಳೆ ನಾಶ ಆಗ್ತಾ ಇದೆ. ಸರಿಯಾದ ಸಮಯದಲ್ಲಿ ಮಳೆ ಆಗ್ತಾ ಇಲ್ಲ ಮತ್ತು ಮಳೆ ಬಂದರೆ ಸಿಕ್ಕಾಪಟ್ಟೆ ಮಳೆ ಬಂದ ಪೂರ ಬೆಳೆ ಬೆಳೆದಂಥದ್ದು ಇವತ್ತು ಪೂರ ನಾಶವಾಗಿ ಹೋಗ್ತಾ ಇದೆ. ಇದಕ್ಕೆಲ್ಲಕ್ಕೂ ಕೂಡ ಇವತ್ತು ಸಮೀಕ್ಷೆ ಟೀಮ್ ಬರ್ತೀವಿ. ಸಮೀಕ್ಷೆ ಟೀಮ್ ಕೇಂದ್ರದವರಾಗಿರ್ಬೋದು ಅಥವಾ ರಾಜ್ಯದವರಾಗಿರ್ಬೋದು ಬರ್ತಾರೆ, ಬರೀ ರೋಡಿಂದ ಇದ್ದಂಥ ಹೊಲಗಳಿಗೆ ಮಾತ್ರ ಸಮೀಕ್ಷೆ ಮಾಡ್ತಾರೆ. ನಿಜವಾಗ್ಲೂ ರೈತರು ಏನು ಒಳಗಡೆ ಇದ್ದಂಥ ರೈತರುಗಳಿಗೆ ಸಂಪೂರ್ಣವಾಗಿ ಭಾಳಷ್ಟು ಹೆಕ್ಟೇರ್ ಗಟ್ಟಲೆ ಇವತ್ತು ನಾಶವಾಗಿ ಹೋಗ್ತಾ ಇದ್ದಂಥವ್ರಿಗೆ ಇವತ್ತು ಅವರಿಗೆ ನ್ಯಾಯ ಸಿಗ್ತಾರೆ. ಇದಕ್ಕೆಲ್ಲ ಒಂದು ಒಳ್ಳೆಯ ತಂಡ ರಚನೆ ಮಾಡಿ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿ ಮಾಡಿ ಇಲ್ಲಾದಂಥ ಹಾನಿಗಳಿಗೆ ಇವತ್ತು ರೈತರಿಗೆ ಕಣ್ಣೀರು ಒರೆಸಲ್ಲಿ ತಾವು ಯಶಸ್ವಿ ಆಗಬೇಕು ಅಂತ ನಾನು ಜನತಾದಳದ ಜಿಲ್ಲಾಧ್ಯಕ್ಷನಾಗಿ ತಮಗೆ ಆಗ್ರಹ ಮಾಡ್ತಾ ಇದ್ದೀನಿ. ಇಲ್ಲಾದರೆ ರೈತರು ಬೀದಿಗಿಳಿತಾರೆ, ದೊಡ್ಡ ಹೋರಾಟಗಳನ್ನು ಮಾಡಬೇಕಾಗ್ತದೆ. ರೈತರು ಇವತ್ತು ಕಣ್ಣೀರು ಒರೆಸಲ್ಲಿ ತಾವು ವಿಫಲರಾಗಿರೋಂಥ ಕೆಟ್ಟ ಹೆಸರು ಈ ಸರ್ಕಾರ ತಗೋತಿರಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್,
ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.